ಮೈಸೂರಿನ ಹೊರವಲಯದಲ್ಲಿ ತಡರಾತ್ರಿ ರೇವ್ ಪಾರ್ಟಿ ನಡೀತಾ ಇತ್ತು. ಮೈಸೂರು ಜಿಲ್ಲಾ ಪೊಲೀಸರು ರೇಡ್ ಮಾಡ್ತಾರೆ. ಸುಮಾರು 150 ಜನನ ವಶಕ್ಕೆ ಪಡ್ಕೊಂಡಿದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾದ ಸಂಭ್ರಮ ಒಂದು ಕಡೆಯಲ್ಲಾದ್ರೆ ಮೈಸೂರಿನ ಹೊರವಲಯದಲ್ಲಿ ಬಿಂದಾಸ್ ಆಗಿ ರೇವ್ ಪಾರ್ಟಿ ಮಾಡ್ತಾ ಇದ್ದಂತಹ ಮೈಸೂರಿನ ಹೊರವಲಯದಲ್ಲಿ ರೇವ್ ಪಾರ್ಟಿ ಮಾಡ್ತಾ ಇದ್ದವರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. 150 ಜನ ಇದ್ರು. ಕಾರ್ಯಾಚರಣೆಯ ವೇಳೆ 50ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. 150 ಜನ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಎಸ್ಕೇಪ್ ಆಗೋದಕ್ಕೆ ಅಲ್ಲಿದ್ದಂಥ ಕೆಲವರು ಪ್ರಯತ್ನ ಪಟ್ಟಾಗ ಪೊಲೀಸರನ್ನ ಹಿಡಿಯೋದಕ್ಕೆ ಹೋದಾಗ ಪೊಲೀಸರ ಮೇಲೆಯೇ ಹಲ್ಲೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ಅಡಿಷನಲ್ ಎಸ್ಪಿ ನಾಗೇಶ್, ಡಿವೈಎಸ್ಪಿ ಕರೀಂ ನೇತೃತ್ವದಲ್ಲಿ ಕಾರ್ಯಾಚರಣೆ ಆಗಿದೆ. 150ಕ್ಕೂ ಹೆಚ್ಚು ಯುವತಿಯರು ಮೋಜು ಮಸ್ತಿಯಲ್ಲಿ ತೊಡಗಿದ್ರು ಅನ್ನೋದ್ರ ಬಗ್ಗೆಯೂ ಪೊಲೀಸರು ಈಗ ಮಾಹಿತಿಯನ್ನು ಕೊಡ್ತಿದ್ರು. ನಶೆಯಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ದಂಥ ಯುವತಿಯರು 50 ಜನರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. 150 ಜನ ರೇವ್ ಪಾರ್ಟಿಯಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಇಸ್ರೇಲ್ನಿಂದ ಬಂದಿದ್ದ ರ್ಯಾಪರ್ ಗ್ರೇನ್ ರಿಪ್ಪರ್ ಕೂಡ ಇದ್ರು. ಒಬ್ಬರಿಗೆ ಇನ್ನೂ 2,000 ರೂಪಾಯಿ ಎಂಟ್ರಿ ಫೀಸ್ ಅಂತೆ. ಒಬ್ಬರಿಗೆ 2,000 ರೂಪಾಯಿ ಎಂಟ್ರಿ ಫೀಸನ್ನು ಆಯೋಜಕರು ನಿಗದಿ ಮಾಡಿದ್ರು. ಪೊಲೀಸರು ಬರ್ತಾ ಇದ್ದಂತೆ ಎದ್ದು ಬಿದ್ದು ಓಡಿದ್ರು. ಆ ನಂತರ ಪೊಲೀಸರು ಕೆಲವರನ್ನ ವಶಕ್ಕೆ ಪಡ್ಕೊಂಡ್ರು. ಕೆಲವರು ಪೊಲೀಸರ ಮೇಲೆಯೇ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಪೊಲೀಸರು ಅವರೆಲ್ಲರನ್ನೂ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಸ್ಥಳದಲ್ಲಿ FSL ಅಧಿಕಾರಿಗಳ ತಂಡ ಮೊಕ್ಕಾಂ ಹೂಡಿದೆ, ಪರಿಶೀಲನೆಯನ್ನು ಮಾಡ್ತಾ ಇದೆ. ನಿನ್ನೆ ತಡರಾತ್ರಿ ಆಗಿರುವಂಥ ಘಟನೆ ಇದು. ಬೆಂಗಳೂರಿಗೆ ಸೀಮಿತ ಆಗಿತ್ತು ರೇವ್ ಪಾರ್ಟಿ ಹೊರವಲಯಕ್ಕೆ. ಆದರೆ ಈಗ ಮೈಸೂರು ಹೊರವಲಯದಲ್ಲಿ ರೇವ್ ಪಾರ್ಟಿ ಮಾಡ್ತಾ ಇದ್ರು. ಅಂಥವರನ್ನ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವಿನೋದ್ ಈಗ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಆಯೋಜಕರು ಯಾರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ? ಪ್ರಾಥಮಿಕವಾಗಿ ಏನೆಲ್ಲ ವಿವರ ಇದೆ ವಿನೋದ್? ರಂಜಿತ್, ಈಗಾಗಲೇ ಈ ಒಂದು ಪಾರ್ಟಿಯ ಬಗ್ಗೆ ಪೊಲೀಸರು ಈಗಾಗಲೇ ಒಂದು ವಿಚಾರಣೆ ಶುರು ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ ಮೈಸೂರಿನ ಹೊರವಲಯದ ಇಲ್ವಾಲದಲ್ಲಿರುವಂತಹ ಖಾಸಗಿ ತೋಟದ ಮನೆಯಲ್ಲಿ ಈ ಒಂದು ಪಾರ್ಟಿ ನಡೀತಾ ಇತ್ತು. ಆದ್ರೆ ಬೆಂಗಳೂರಿಗೆ ಸೀಮಿತ ಆಗಿದ್ದಂತಹ ಈ ಒಂದು ರೇವ್ ಪಾರ್ಟಿಗಳು ಮೈಸೂರಿಗೂ ಕಾಲಿಡ್ತಾ ಅನ್ನುವಂತಹ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಕೇವಲ ಲಿಕ್ಕರ್ ಮಾತ್ರ ಸಿಗ್ತಾ ಇತ್ತಾ, ಅಥವಾ ಮಾದಕ ದ್ರವ್ಯ ಇರ್ಬೋದು, ಮಾದಕ ವಸ್ತುಗಳು ಇರ್ಬೋದು, ಗಾಂಜಾಗಳು ಸಪ್ಲೈ ಆಗಿದ್ಯಾ, ಇದ್ರ ಬಗ್ಗೆ ಪೊಲೀಸರಿಗೆ ತನಿಖೆಯನ್ನು ಮಾಡ್ತಾ ಇರುವಂತದ್ದು. ಈಗಾಗಲೇ ರಿಪಬ್ಲಿಕ್ ಕನ್ನಡಗೆ ಫೋನ್ ಮೂಲಕ ಮಾಹಿತಿ ಕೊಟ್ಟಿರುವಂತಹ SP ವಿಷ್ಣುವರ್ಧನ್ ಅವರು ಕೂಡ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾದಂತಹ ಡ್ರಗ್ಸ್ ಮಾದರಿಯ ವಸ್ತುಗಳು ಯಾವುದು ಕೂಡ ಸಿಕ್ಕಿಲ್ಲ. ಬದಲಿಗೆ ಲಿಕ್ಕರ್, ಸಿಗರೇಟ್ ವಸ್ತುಗಳು ಸಿಕ್ಕಿದೆ. ಸೊ ಅದನ್ನ ವಶಕ್ಕೆ ಪಡೆದು ಜೊತೆಗೆ ಈಗಾಗಲೇ ಸುಮಾರು 50ಕ್ಕೂ ಹೆಚ್ಚಿನ ವಶಕ್ಕೆ ಪಡ್ಕೊಂಡಿದ್ದಾರೆ. ಅವರ ರಕ್ತದ ಮಾದರಿಗಳೆಲ್ಲ ಈಗಾಗಲೇ ಸ್ಯಾಂಪಲ್ಸ್ ತೆಗೆದುಕೊಳ್ತಾ ಇದ್ದೇವೆ. ಜೊತೆಗೆ ಈಗಾಗಲೇ ಆ ಒಂದು ಸ್ಥಳ ಏನಿದೆ ಮೈಸೂರಿನ ಕಬಿರಿಯ KRS ಕ್ವಾರ್ಟರ್ ಆಗಿರುವಂತದ್ದು. ಸೊ ಹೀಗಾಗಿ ಈ ಒಂದು ಸ್ಥಳಕ್ಕೆ ಪರ್ಮಿಷನ್ ಕೊಟ್ಟಂತಹ ಆ ಜಮೀನಿನ ಮಾಲೀಕ ಇರಬಹುದು, ಜೊತೆಗೆ ಪಾರ್ಟಿಯನ್ನು ಆಯೋಜನೆ ಮಾಡಿದಂತಹ ವ್ಯಕ್ತಿಯನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ಸಾಕಷ್ಟು ವಿಚಾರಣೆ ನಡೆಸ್ತಾ ಇದ್ದಾರೆ. ಆದ್ರೆ ಈ ಒಂದು ಪಾರ್ಟಿಗೆ ಇಷ್ಟದಿಂದ ವಿಚಾರಣೆ ಎಷ್ಟು ದಿನಗಳಿಂದಲೂ ಕೂಡ ಪ್ರಿಪರೇಷನ್ಸ್ ಗಳಾಗಿತ್ತು. ಜೊತೆಗೆ ಇಸ್ರೇಲಿಂದ ಒಬ್ಬ ರ್ಯಾಪರ್ ಅಲ್ಲಿ ಕರೆಸ್ತಾರೆ ಅಂತಂದ್ರೆ ದೊಡ್ಡ ಮಟ್ಟದ ಇಲ್ಲಿ ಪಾರ್ಟಿಗೆ ಇಲ್ಲಿ ದುಡ್ಡನ್ನು ಕೂಡ ತೆಗೆದುಕೊಂಡಿರ್ತಾರೆ. ಸೊ ಹೀಗಾಗಿ ಇದೆಲ್ಲದರ ಬಗ್ಗೆ ಪೊಲೀಸರು ಕೂಡ ಈಗಾಗಲೇ ವಿಚಾರಣೆ ನಡೆಸ್ತಾ ಇದ್ದಾರೆ. ಒಂದು ಹಂತದಲ್ಲಿ ದಸರಾ ನಡೆಯುವಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಪಾರ್ಟಿಗಳು ನಡೆದಿರೋ ಕಾರಣಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಸೊ ಹೀಗಾಗಿ ಮೈಸೂರಿಗೂ ಕೂಡ ಈ ರೀತಿಯಾದಂತಹ ಡ್ರಗ್ಸ್ ಗಳಿರ್ಬೋದು, ಗಾಂಜಾಗಳು ಸಪ್ಲೈ ಆಗುವಂಥದ್ದು ಎಲ್ಲ ಒಂದ್ ಕಡೆ ಈ ರೀತಿಯ ಪಾರ್ಟಿಗಳು ನಡೆಯೋ ಕಾರಣಕ್ಕಾಗಿ ಮೈಸೂರಿಗೂ ಕೂಡ ಡ್ರಗ್ಸ್ ಮತ್ತು ಗಾಂಜಾಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದೆ ಅನ್ನುವಂತಹ ಹರವಳಿಕೆ ಕಾಣ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಪೊಲೀಸರು ಇದ್ರ ಬಗ್ಗೆ ಇದೆಲ್ಲ ಕಡಿವಾಣ ಹಾಕೋದಕ್ಕೆ ಯಾವೆಲ್ಲ ಕ್ರಮಗಳ ಕೈಗೊಳ್ತಿರೋದು ಕೂಡ ಈಗ ಕಾದು ನೋಡ್ಬೇಕಾಗತ್ತೆ. ರಂಜಿತ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿನೋದ್. ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟದ ಸರಮಾಲೆ ಎದುರಾಗಿದೆಯಾ? ಒಂದಾದ ಮೇಲೆ ಒಂದು ಸಂಕಷ್ಟ ಎದುರಾಗ್ತಾ ಇದೆಯಾ ಸಿದ್ದರಾಮಯ್ಯನವರಿಗೆ? ಸಿದ್ದರಾಮಯ್ಯನವರ ವಿರುದ್ಧ ಈಗ ಸ್ನೇಹಮಯಿ ಕೃಷ್ಣ ದೂರು ಕೊಡೋದಕ್ಕೆ ಹೊರಟಿದ್ದಾರೆ. ಲೋಕಾಬಳಿಕ ಇಡಿಗೆ ಸ್ನೇಹಮಯಿ ಕೃಷ್ಣ ದೂರು, ಇಮೇಲ್ ಹಾಗೂ ಪತ್ರ ಬರೆದು ದೂರು ಸಲ್ಲಿಕೆ ಮಾಡಿದ್ದಾರೆ. ಇಡಿ ಜಂಟಿ ನಿರ್ದೇಶಕ ಬೆಂಗಳೂರು ಇವರಿಗೆ ದೂರು ಕೊಟ್ಟಿದ್ದಾರೆ. 16 ಪುಟಗಳ ದೂರರ್ಜಿಯನ್ನ ಸ್ನೇಹಮಯಿ ಕೃಷ್ಣ ಕೊಟ್ಟಿದ್ದಾರೆ. ಮನಿ ಲಾಂಡ್ರಿಂಗ್ ಆಕ್ಟ್ ಮೂಲಕ ತನಿಖೆಗೆ ದೂರು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ದೂರುಗಳ ಸರಮಾಲೆ ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಇಡಿ ಜಂಟಿ ನಿರ್ದೇಶಕರಿಗೆ ದೂರನ್ನು ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಮೈಸೂರು ಲೋಕಾಯುಕ್ತದಲ್ಲಿ FIR ದಾಖಲಾಗಿದೆ. ಈ ಒಂದು ಪ್ರಕರಣವನ್ನ CBIಗೆ ವಹಿಸಬೇಕು ಅಂತೇಳಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗಾಗಲೇ ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಎಲ್ಲ ಸಲ್ಲಿಕೆ ಮಾಡಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಲ್ಲ ಪ್ರಮುಖವಾಗಿ ನೀವು ಒಂದು ದೂರನ್ನು ಸಲ್ಲಿಸಿದ್ದೀರಾ ಸರ್, ಯಾವೆಲ್ಲ ಅಂಶಗಳೆಲ್ಲ ಅಲ್ಲಿ ಉಲ್ಲೇಖ ಮಾಡಿದ್ದೀರಾ ಜಾರಿ ನಿರ್ದೇಶನಕ್ಕೆ? ಸರ್, ಇಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಿವೇಶನಗಳ ರೂಪದಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಅಕ್ರಮ ವ್ಯವಹಾರ ನಡೆದಿರೋದ್ರಿಂದ ಜಾರಿ ನಿರ್ದೇಶನದಿಂದ ತನಿಖೆ ನಡೆಸೋ ಸೂಕ್ತ ಹಿನ್ನೆಲೆಯಲ್ಲಿ ನಾನು ಮೊನ್ನೆ ಇಮೇಲ್ ಮೂಲಕ ದೂರರ್ಜಿಯನ್ನು ಸಲ್ಲಿಸಿದ್ದೀನಿ.
ಸೊ ನಾಳೆ ನೇರವಾಗಿ ಅವ್ರ ಕಚೇರಿಗೂ ಕೂಡ ದೂರಜಿನ ಕೊಡ್ತಾ ಇದ್ದೀವಿ. ಅಂದರೆ ಬೆಂಗಳೂರಿಗೆ ಹೋಗ್ತಿದ್ರೆ ಅಥವಾ ದೆಹಲಿಗೆ? ಬೆಂಗಳೂರಿಗಾಗಿ ನಮ್ಮ ಬೇರೆಯವ್ರ ಕಡೆಯಿಂದ ಅಲ್ಲೇ ಅರ್ಜಿಗಳನ್ನು ಕೊಡಿಸ್ತಾ ಇದ್ದೀನಿ. ಸಚಿವರು ಯಾರೆಲ್ಲ ಆಗ್ಬೋದು ಸರ್ ಇದರಲ್ಲಿ? ಸರ್ ಈ ಸದ್ಯಕ್ಕೆ ಹಾಲಿ ಇದ್ರ ಪ್ರಕಾರ ನಗರಾಭಿವೃದ್ಧಿ ಸಚಿವ ಏನು ಬೈರತಿ ಸುರೇಶ್ ಹೇಳಿದ್ರೆ ಅವರು ಕೂಡ ಆರೋಪಿ ಆಗ್ತಾರೆ. ಯಾಕಂತ ಹೇಳಿದ್ರೆ 3/11/2023 ಒಂದು 4 ತಜ್ಞರ ತಂಡದ ಸಮಿತಿ ಒಂದು ವರದಿಯನ್ನು ಕೊಟ್ಟಿದೆ. ಆ ವರದಿಯಲ್ಲಿ 50-50 ಅನುಪಾತ ನಿವೇಶನ ಹಂಚಿಕೆ ಮಾಡೋದು ನಿಯಮಾಬಾಹಿರ ಅಂತ ತಿಳಿಸಿದೆ. ಈ ವಿಚಾರ ಗೊತ್ತಿದ್ರು ಕೂಡ ಆ ವರದಿಯನ್ನು ಆಧರಿಸಿ ಕೂಡಲೇ ಕ್ರಮಗಳನ್ನು ತಗೊಂಡು 50-50 ಅನುಪಾತ ನಿವೇಶನ ಹಂಚಿಕೆ ಮಾಡೋದನ್ನ ನಿಲ್ಲಿಸಿಲ್ಲ. ಮತ್ತು ಈಗಾಗಲೇ ಏನು ನಿವೇಶನ ಹಂಚಿಕೆ ಮಾಡಿತ್ತು ಅದನ್ನು ಅದಕ್ಕೆ ಸಂಬಂಧಪಟ್ಟ ಏನು ಮಂಜೂರಾತಿ ಆದೇಶಗಳಿದೆ ಮತ್ತು ಕ್ರಯಪತ್ರಗಳಿದೆ ಅದನ್ನು ರದ್ದುಪಡಿಸಿ ಆ ನಿವೇಶನ ವಾಪಸ್ ಪಡೆಯುವಂಥ ಯಾವುದೇ ಪ್ರಯತ್ನ ಮಾಡಿಲ್ಲ. ಹಾಗಾಗಿ ಇವರು ಕೂಡ ಅಪರೋಕ್ಷವಾಗಿ ಅಕ್ರಮದಲ್ಲಿ ಭಾಗಿಯಾಗಿ ಕಂಡು ಬಂದಿರೋದ್ರಿಂದ ಸೊ ಇವರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಆರೋಪಿಗಳಾಗ್ತಾರೆ. ಸರ್, ಈಗ ಮತ್ತೊಂದು ದಸರಾ ಬರ್ತಾ ಇದೆ ಸರ್. ನೀವು ಅವತ್ತು ಕೂಡ ಮನವಿ ಮಾಡ್ಕೊಂಡಿದ್ರಿ CM ಅವರು ಉದ್ಘಾಟನೆ ಮಾಡ್ಬೋದಕ್ಕೆ ಪವಿತ್ರ ಇರುವಂಥ ದಸರಾ ಅಂತೇಳಿ. ಸೊ ನಿಮ್ಮ ನೆಕ್ಸ್ಟ್ ಸ್ಟೆಪ್ ಹೇಗಿರುತ್ತೆ ಸರ್? ಸರ್, ನಾಳೆ ನಾನು ಈ ಬಗ್ಗೆ ಮೈಸೂರು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಡ್ತಾ ಇದ್ದೀನಿ. ಮೈಸೂರು ದಸರಾಗೆ 400 ವರ್ಷಗಳಿಂದ ಹೆಚ್ಚಿನ ಇತಿಹಾಸ ಇರೋದ್ರಿಂದ ಮತ್ತು ಅದಕ್ಕೆ ಅದರದೇ ಆದ ಪಾವಿತ್ರತೆ ಇರೋದ್ರಿಂದ ಈ ಆರೋಪ ಹೊತ್ತಂಥ ಮುಖ್ಯಮಂತ್ರಿಗಳು ಅಂದರೆ ವಿಚಾರಣೆಗೆ ಒಳಪಟ್ಟಿರ್ತಕ್ಕಂಥ ಆರೋಪಿ ಆಗಿರತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಒಂದು ಕಾರ್ಯಕ್ರಮ ಭಾಗವಹಿಸಿದರೆ ಆ ಒಂದು ಪಾವಿತ್ರತೆಗೆ ಮತ್ತು ಅದರ ಚಾರಿತ್ರಿಕ ಹಿನ್ನೆಲೆಗೆ ಧಕ್ಕೆ ಆಗೋ ಸಂಭವ ಇರೋದ್ರಿಂದ ಅವ್ರನ್ನ ಯಾವುದೇ ದಸರಾ ಕಾರ್ಯಕ್ರಮದಲ್ಲಿ ಭಾಗವಹಿಸದಂತೆ ತಡೀಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ CM ಅವರು ಕೂಡ ನಾನು ಏನು ತಪ್ಪೇ ಮಾಡಿಲ್ಲ, ನಾನು ರಾಜೀನಾಮೆ ಕೊಡೋದಿಲ್ಲ ಅನ್ನುವಂಥ ಮಾತುಗಳೆಲ್ಲ ಕೂಡ ಹೇಳ್ತಾ ಇರುವಂಥದ್ದು. ಸರ್, ಮಾನ್ಯ ಉಚ್ಚ ನ್ಯಾಯಾಲಯ ಮತ್ತು ಜನಪ್ರತಿನಿಧಿ ನ್ಯಾಯಾಲಯ ಏನು ಈ ಸಂಬಂಧಪಟ್ಟ ತೀರ್ಪುಗಳು ನೀಡಿದೆ ಆ ತೀರ್ಪುಗಳನ್ನು ಗಮನಿಸಿ ಗೊತ್ತಾಗುತ್ತೆ. ದಾಖಲಾತಿಗಳ ಸಮೇತ ಅವ್ರು ಮಾಡಿರ್ತಕ್ಕಂಥ ಅಪರಾಧ ಕುರಿತು ಮೇಲ್ನೋಟಕ್ಕೆ ಸಾಬೀತಾಗಿರೋದ್ರಿಂದ ತನಿಖೆಗೆ ಆದೇಶ ಮಾಡೋದು ಸ್ಪಷ್ಟ ಕಂಡು ಬರುತ್ತೆ. CBI ಕೊಟ್ಟಿರುವಂತಹ ದೂರಲ್ಲೂ ಕೂಡ ಯಾವೆಲ್ಲ ಅಂದರೆ ಎಷ್ಟು ವರ್ಷಗಳಿಂದ ಮಾಡಬೇಕು, ಬರೀ ಕೇವಲ CM ಅವರ ಪತ್ನಿಯ 14 ಸೈಟ್ ನಿವೇಶನ ಮಾತ್ರ ಮೂಡಾದ ಆ ಹಗರಣದ ಬಗ್ಗೆಯೂ ಕೂಡ? ಸರ್, ನಾವು 1990 ಇಸ್ವಿಯಿಂದ ಏನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅವ್ಯವಹಾರ ನಡೆದಿದೆ ಅದೆಲ್ಲ ಸಮಗ್ರ ತನಿಖೆ ನಡೆಸಬೇಕು ಅಂತ ಮನವಿಯನ್ನು ಮಾಡ್ಕೊಂಡಿದ್ವಿ. ಅದು ಈಗ ನಮ್ಗೆ ಲಭ್ಯ ದಾಖಲಾತಿ ಪ್ರಕಾರ 2015 ನಂತರ 50-50 ಅನುಪಾತದಲ್ಲಿ ಅವ್ಯವಹಾರ ನಡೆದ್ರಿಂದ ಸೊ 2015ರಿಂದ ಇಲ್ಲಿವರೆಗೂ ಏನು ಈ ಥರ 50-50 ನಿವೇಶನದಲ್ಲಿ ಸಂಬಂಧಪಟ್ಟಾಗಿ ಅಕ್ರಮಗಳಿದೆ ಎಲ್ಲನೂ ಕೂಡ ಸಮಗ್ರ ತನಿಖೆ ಮಾಡೋದಕ್ಕೆ ನಾವು ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಆ ಒತ್ತಾಯವನ್ನು ಕೂಡ ಮಾಡ್ತೀವಿ. ಇದಿಷ್ಟು ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ಪಬ್ಲಿಕ್ ಕನ್ನಡ, ಮೈಸೂರು. ಟೀ ಶಾಪ್ ಬಳಿ ಹೆಬ್ಬಾವೊಂದು ಕಾಣಿಸಿಕೊಂಡು ಜನರಿಗೆ ಆತಂಕಕ್ಕೆ ಕಾರಣ ಆದಂಥ ಘಟನೆ ತುಮಕೂರಿನ ಕೊರಟಗೆರೆಯಲ್ಲಿ ನಡೆದಿದೆ. ಬೃಹತ್ ಗಾತ್ರದ ಹೆಬ್ಬಾವನ್ನ ಕಂಡು ಜನ ಬೆಚ್ಚಿ ಬಿದ್ದಿದ್ದಾರೆ. ತುಮಕೂರಿನ ಕೊರಟಗೆರೆಯಲ್ಲಿ ನಡೆದಂಥ ಘಟನೆ ಇದು. ಹೆಬ್ಬಾವು ಕಾಣಿಸಿಕೊಂಡಿದೆ ಟೀ ಶಾಪ್ನ ಬಳಿ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನಲ್ಲಿ ಹೆಬ್ಬಾವು ಪ್ರತ್ಯಕ್ಷ ಆಗಿದೆ. ಕೊರಟಗೆರೆ ಪಟ್ಟಣದಲ್ಲಾಗಿರುವಂಥ ಘಟನೆ. ಹೆಬ್ಬಾವು ಕಾಣಿಸಿಕೊಂಡಿದ್ದು ಜನ ಎಲ್ಲ ಆತಂಕಕ್ಕೆ ಒಳಗಾಗಿದ್ದಾರೆ. ಮಂಜುನಾಥನವರ ಟೀ ಶಾಪ್ ಬಳಿ ಹೆಬ್ಬಾವು ಪ್ರತ್ಯಕ್ಷವಾಗಿದೆ. ಬೃಹತ್ ಗಾತ್ರದ ಹೆಬ್ಬಾವಿದು. ಹೆಬ್ಬಾವನ್ನ ರಕ್ಷಿಸಿ ಆನಂತರ ಅರಣ್ಯಕ್ಕೆ ಉರಗ ತಜ್ಞ ದಿಲೀಪ್ ಅವರು